ಓಕೆ ಮ್ಯಾಮ್, ನಿಮಗೆ ಆರೋಪಗಳೇನು ಹೊಸದಲ್ಲ ನನಗೆ ಗೊತ್ತಿದ್ದಂಗೆ. ಯಾಕಂದರೆ ನೀವು ಹೇಳ್ತಾ ಇದ್ರಿ ನಾನು ಯಾವಾಗಲೂ ಹೋರಾಟ ಮಾಡ್ಕೊಂಡು ಬಂದಿರೋಳು ಅಂತ. ಅಲ್ಲಿ ನೀವು ಸ್ಟೇಷನ್ ನೋಡಿರ್ತೀರಿ, ಇಲ್ಲ ಸಲ್ಲದ ಆರೋಪಗಳು ನೋಡಿರ್ತೀರಿ, ಕೆಲವೊಮ್ಮೆ ಮಾಡಿರೋ ತಪ್ಪಿಗೆ ಮಾಡಿಲ್ಲದೆ ಇರೋ ತಪ್ಪಿಗೂ ಎಲ್ಲವೂ ಆರೋಪಗಳನ್ನ ಎದುರಿಸಿರ್ತೀರಿ. ಬಟ್ ಇದೆಲ್ಲದ್ರ ಮಧ್ಯೆ ಇನ್ನೊಂದು ನಿಮಗೆ ನಿಮ್ಮ ಮೇಲೆ ಇರುವಂಥ ಎಲಿಗೇಷನ್ ಏನು ಅಂತಂದರೆ, ಅಶ್ವಿನಿ ಅವ್ರು ಮಾತಾಡುವಾಗ ಇಂಗ್ಲೀಷ್ ಬಳಕೆ ತುಂಬ ಮಾಡ್ತಾರೆ. ಅವ್ರು ಹೇಳೋದು ನಾನು ಕನ್ನಡ ಪರ ಹೋರಾಟಗಾರ್ತಿ ಅಂತ, ಬಟ್ ತುಂಬ ಇಂಗ್ಲೀಷ್ ಬಳಸ್ತಾರೆ ಮಾತಾಡುವಾಗ, ಕನೆಕ್ಟಿಂಗ್ ವರ್ಡ್ಸ್ ಮಾತ್ರ ಕನ್ನಡ ಬಳಸ್ತಾರೆ. ಆಮೇಲೆ ಕನ್ನಡ ಬರೆಯುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳಿ ನೀವು ಅದು ಕ್ಲಾರಿಫಿಕೇಶನ್ ಕೊಡ್ಬೋದಾ ಮ್ಯಾಮ್? ಆ್ಯಕ್ಚುಲಿ ಅದು ಅರೈಸ್ ಆಗಿರೋದು ಎಲ್ಲಿಂದ ಅಂತಂದರೆ ಮೇಡಮ್, ನಾನು ಒಂದು ಕ್ಲಾರಿಟಿ ಕೊಡ್ತೀನಿ. ನಾನು ಓದಿದ್ದೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ, ನಾನು ಯಾವ ಕನ್ನಡ ಮಾಧ್ಯಮದಲ್ಲಿ ನಾನು ಓದಲಿಲ್ಲ. ಇವತ್ತು ಯಾಕೆ ನಾನು ಕನ್ನಡ ಪರ ಹೋರಾಟಗಾರ್ತಿ ಆಗಲಿಲ್ವಾ? ಯಾಕೆ ನಾನು ಒಬ್ಬ ಕಲಾವಿದೆ ಆಗಲಿಲ್ವಾ? ಇವಾಗ ಇಷ್ಟೊತ್ತು ನಾನು ನಿಮ್ಮ ಜೊತೆ ಮಾತಾಡಿದೆ, ಯಾವುದಾದ್ರೂ ನನ್ನ ಭಾಷೆಯಲ್ಲಿ ನಾನು ಮಾತಾಡೋದ್ರಲ್ಲಿ ಎಲ್ಲಾದರೂ ನಿಮಗೆ ತಪ್ಪಿತ್ತು ಅಂತ ಯಾರಾದರೂ ಹೇಳಿ ನನಗೆ ಅಲ್ವಾ? ಈಗ PhD ಮಾಡಿರೋ ಅಂಥವ್ರಿಗೂ ನನಗೂ ಯಾವುದೇ ಒಂದು ವ್ಯತ್ಯಾಸ ಇರಲ್ಲ. ನಾನು ಒಬ್ಬ ಕನ್ನಡತಿನೇ, ನನ್ನ ಭಾಷೆ ಮೇಲೆ ನನಗೆ ಗೌರವ ಇದೆ. ಆದರೆ ನಾನು ಓದಿರೋದು ಇಂಗ್ಲೀಷ್ ಮೀಡಿಯಮಲ್ಲಿ ಆಗಿರೋದ್ರಿಂದ ನನಗೆ ಬರೆಯೋದಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ನೀವು ಇಲ್ಲಿ ಗಮನಿಸಬೇಕು, ಆ ಬೋರ್ಡ್ ಮೇಲೆ ನಾವು ಬರಿತೀವಿ ಛಲಗಾರ್ತಿ ಅಶ್ವಿನಿ ಅಂತ ಹೇಳಿ ನಾನು ಬರಿತೀನಿ. ಆ್ಯಕ್ಚುಲಿ ಅಲ್ಲಿ ಆ ಛಲಗಾರ್ತಿ ಅಂತ ಬರ್ಕೊಡೋದೇ ನಮ್ಗೆ ಇಲ್ಲಿ ಅವರು. ಯಾಕೆ ಅಂತಂದರೆ ಅವ್ರು ಓದಿರೋ ಅಂಥದ್ದು ಕನ್ನಡ ಮಾಧ್ಯಮದಲ್ಲಿ. ಓಕೆ, ಈಗ ನಮಗೆ ಟಾಸ್ಕ್ ಬುಕ್ಗಳು ಬಿಗ್ ಬಾಸ್ ಸೀಸನ್ 12ರಲ್ಲಿ ಬಹುಶಃ ನನಗೆ ಗೊತ್ತಿರೋಂಗೆ ಇಡೀ ಟಾಸ್ಕ್ ಬುಕ್ ಹೆಚ್ಚು ಓದಿರೋದೇ ನಾನು. ನೀವು ಅಲ್ಲಿ ನನ್ನ ಭಾಷಾ ಸ್ಪಷ್ಟತೆಯನ್ನು ಕೇಳ್ಬೋದು, ನಾನು ಯಾವ ರೀತಿ ಉಚ್ಚಾರ ಮಾಡ್ತೀನಿ ಅನ್ನೋದು ಕೇಳ್ಬೋದು, ಅಥವಾ ನನ್ನ ಸೀರಿಯಲ್ಗಳಲ್ಲಿ ನನ್ನ ನಟನೆಯ ಮುಖಾಂತರ ನಿಮ್ಗೆ ಗೊತ್ತಾಗಿರುತ್ತೆ. ಈಗ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅದೊಂದು ಮನೆ ಅಂತ ಬಂದಾಗ, ಈಗ ಅಲ್ಲಿ ಕೆಲವರು ನಮ್ಮ ಜೊತೆ ನನ್ನ ಭಾಷೆಯಲ್ಲೂ ಮಾತಾಡ್ತಿರ್ತಾರೆ, ಕೆಲವರು ಇಂಗ್ಲೀಷಲ್ಲೂ ಮಾತಾಡ್ತಿರ್ತಾರೆ. ನಾನೊಬ್ಬ ಕನ್ನಡ ಪರ ಹೋರಾಟಗಾರ್ತಿ ಅಂತ ಪ್ರೂವ್ ಮಾಡೋದಕ್ಕೆ ಪ್ರತಿ ಸಲನೂ ಕೂಡ ನಾನು ಒತ್ತಿ ನಾಟಕ ಮಾಡೋವಂಥ ಅವಶ್ಯಕತೆ ಇರಲಿಲ್ಲ ನನಗೆ. ಹಾಗಾಗಿ ನಾನು ಏನು ಹೇಳ್ತೀನಿ, ನಾನು ಓದಿರೋದು ಆಂಗ್ಲ ಮಾಧ್ಯಮದಲ್ಲಿ, ಆಯಿತಾ? ಅದಕ್ಕೆ ಅಂತ ನಾನು ಎಲ್ಲೂ ಹೋರಾಟಗಾರ್ತಿ ಆಗಬಾರ್ದು ಅಂತ ಯಾವ ಕಾನೂನು ಇಲ್ಲ. ಆಮೇಲೆ ನನಗೆ ಕನ್ನಡ ಬರೆಯೋಕ್ಕೆ ಬರಲ್ಲ ಅಂತ ನಾನು ಎಷ್ಟೋ ವೇದಿಕೆಗಳಲ್ಲಿ ಹೇಳಿದ್ದೀನಿ. ಬಟ್ ಇವತ್ತು ನನಗೆ ಕೊಟ್ಟರೆ, ಒಂದು ಯಾವ್ದಾದ್ರು ನೀವು ಪುಸ್ತಕ ಕೊಟ್ಟರೆ ಎಲ್ರಿಗಿಂತ ಅದ್ಭುತವಾಗಿ ನಾನು ಓದಬಲ್ಲೆ. ಬಟ್ ಬರೆಯೋದಕ್ಕೆ ನನಗೆ ಕಷ್ಟ ಆಗುತ್ತೆ. ನನಗೆ ಬರೆಯೋದಕ್ಕೆ ಕಷ್ಟ ಆಗುತ್ತೆ ಅಂತಲೇ ನನಗೆ ಇಲ್ಲಿ ನಾವು ಕರೆದು ಬರೆಸ್ತೀನಿ ಬೋರ್ಡಲ್ಲಿ, ನೀವು ಬರೀರಿ ಅಂತ. ಅವ್ರು ಕನ್ನಡ ಮಾಧ್ಯಮದಲ್ಲಿ ಓದಿರೋ ಅಂಥವ್ರು. ಬಟ್ ಅಲ್ಲಿ ಅವ್ರು ಓದಿರೋವಂಥವ್ರೆ ಅಲ್ಲಿ ತಪ್ಪು ಮಾಡ್ತಾರೆ, ಮತ್ತು ಅದ್ರ ಕೆಳಗಡೆ ಧ್ರುವಂಥವ್ರ ಕೈಯಲ್ಲಿ ನಾನು ಬರೆಸಿರ್ತೀನಿ. ಪೂರ್ತಿ ಬೆಂಕಿ ಕಿಚ್ಚು ಅದೆಲ್ಲ ಅವ್ರು ಬರ್ತಿರ್ತಾರೆ. ಛಲಗಾರ್ತಿ ಅನ್ನೋದು ನನಗೆ ಡೌಟ್ ಆಗ್ತಿರುತ್ತೆ, ಯಾಕಂದ್ರೆ ಬರ್ಬೇಕಾಗಿದೆ. ಇಲ್ಲ ಏನೋ ಮಿಸ್ ಹೊಡಿತಿದೆ ಅಂದಾಗ, ಇಲ್ಲ ಇದು ಕರೆಕ್ಟ್ ಇದೆ ಅಂತ ಹೇಳಿ ಅವ್ರು ನನಗೆ ಹೇಳ್ತಾರೆ. ಹೌದಾ, ಇದು ಸರಿ ಇದೆಯಾ? ಸಲ ಓಕೆ, ಇವ್ರು ಹೇಳಿ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿರೋದು ಸರಿ ಇದೆ ಅಂದಾಗ, ಬೇಕಾದ್ರೆ ನೀವು ಕ್ಲಿಪ್ಪಿಂಗ್ಸ್ ಅಲ್ಲಿ ನೋಡ್ಬೋದು, ಅದನ್ನ ಬರ್ದಿರೋದೇ ಗಿಲ್ಲಿ ಅವರು. ಹಾಗಾಗಿ ಇದನ್ನ ನಾವು ಯಾವ ತಕ್ಕಡಿಗೆ ಹಾಕ್ಬಿಟ್ಟು ನೋಡ್ಬೇಕು? ನನಗೆ ಯಾವ ಅವಮಾನ ಇಲ್ಲ. ಈಗ ನಾನು ಒಂದೇ ಕೇಳೋದು, ಎಷ್ಟು ಜನ ಕನ್ನಡ ಮಾಧ್ಯಮದಲ್ಲಿ ಓದಿರೋ ಅಂಥವ್ರು, PhD ಮಾಡಿರೋ ಅಂಥವ್ರು, ಇಲ್ಲ ಹೊರಗಡೆ ಕೂತ್ಕೊಂಡು ನಮ್ಮ ಕಮೆಂಟ್ಗಳು ಹಾಕ್ತಾರಲ್ಲ, ತಾಕತ್ತಿದ್ರೆ ಹೇಳ್ತೀನಿ ಒಂದಿನ ಬಂದು ಹೋರಾಟ ಮಾಡಿ ನಮ್ಮ ಜೊತೆ. ತಾಕತ್ತಿದ್ರೆ ಬನ್ನಿ, ತಾಕತ್ತಿದ್ರೆ ಇನ್ನೊಬ್ಬರ ಪರ ಹೋರಾಟ ಮಾಡಿ. ಈಗ ಅವ್ರ ಪರವಾಗೂ ಅವ್ರ ಜೀವನದಲ್ಲಿ ಮಾತಾಡೋಕ್ಕಾಗಲ್ಲ. ಕೈಯಲ್ಲಿ ಮೊಬೈಲ್ ಇದಂತ ಏನೇನೋ ಕಮೆಂಟ್ಗಳು ಹಾಕ್ತಾರೆ, ಏನೇನೋ ಮಾತಾಡ್ತಾರೆ. ಒಂದು ದಿನ ಹೋರಾಟ ಮಾಡಿ ನೋಡಿ, ಅಲ್ಲ ನಿಮ್ಗೆ ಗೊತ್ತಾಗತ್ತೆ ಹೋರಾಟದ ಬದುಕೇನು ಅಂತ. ಅಷ್ಟೊಂದು ಸುಲಭ ಅಲ್ಲ ಮೇಡಮ್, ಹೇಳೋಕೆ ತುಂಬ ಸುಲಭ. ಯಾಕಂದರೆ ನಾವೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇರ್ತೀವಿ, ತುಂಬ ನೀಟಾಗಿ ರೆಡಿ ಆಗ್ಬಿಟ್ಟು ಹೋಗಿರ್ತೀವಿ. ನೋಡೋರಿಗೆ ನಮ್ಮ ಮೇಲಿನ ಒಂದು ಇದು ಮಾತ್ರ ಕಾಣ್ತಿರುತ್ತೆ, ಬಟ್ ನಮ್ಮ ಒಳಗಿರುವಂಥ ಕಿಚ್ಚು, ನಮ್ಮ ಬದುಕು ಏನಿದೆಯಲ್ಲ ಅದು ನಮ್ಗೆ ಗೊತ್ತಿರಲ್ಲ. ಇವತ್ತಿಗೂ ನಮ್ಮ ಮೇಲೆ ಎಷ್ಟು ಕೇಸ್ಗಳಿದೆ ಅಂತ ಯಾರಿಗಾದ್ರೂ ಗೊತ್ತಿಲ್ಲ. ಇವತ್ತು ನಾವು ಎಷ್ಟು ಸಲ ಕೋರ್ಟ್ ಅಟೆಂಡ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಇನ್ನೊಬ್ಬರಿಗೆ ನಾವು ನೋವು ಮಾಡಿದಾಗ ಏನಾಗುತ್ತೆ, ಅದ್ರ ಪರಿಣಾಮ ಏನು ಅನ್ನೋದು ಪ್ರತಿಯೊಂದು ನಮಗೂ ಗೊತ್ತಿದೆ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಒಂದು ಆಟಕ್ಕೋಸ್ಕರ ನಾನು ಹೇಗಿರ್ಬೇಕು ಹಾಗಿದ್ನೇ ಹೊರತಾಗಿ ಜಗಳ ಮಾಡ್ತಿದ್ದೆ. ಬಟ್ ಯಾವತ್ತೂ ಯಾರನ್ನೂ ಕೂಡ ನಾನು ಒಂದು ಏನು ಹೇಳ್ತಾರೆ ಅಶ್ಲೀಲ ಪದ ಬಳಕೆ ನಾನು ಎಲ್ಲೂ ಮಾಡಲಿಲ್ಲ. ನನ್ನ ಹೋರಾಟ ಇದ್ದಿದ್ದೆ ಏಕವಚನ. ಅದನ್ನೇ ಇಷ್ಟು ದೊಡ್ಡದಾಗಿ ಮಾಡೋರು, ಒಂದು ಹೆಣ್ಮಗಳ ಮೇಲೆ ಹಲ್ಲೆ ಆಗಿದೆ, ಮನೆಯೊಳಗಡೆ ಕಂಟೆಸ್ಟೆಂಟ್ಸ್ ಬರ್ತಾರೆ, ಕೆಟ್ಟ ಪದ ಬಳಕೆ ಮಾಡ್ತಾರೆ, ಅದು ಯಾವುದು ಕಣ್ಣು ಕಾಣಿಸ್ಲಿಲ್ವಾ ಹಾಗಾದರೆ? ಸೊ ಯಾವ ಡೈಮೆನ್ಷನ್ ನೀವು ಒಬ್ಬರನ್ನ ಮೇಲಿಡೋಕ್ಕೋಸ್ಕರ ಒಬ್ಬ ಹೆಣ್ಣು ಅನ್ನೋ ಮಟ್ಟಕ್ಕೆ ನೀವು ಅವ್ರನ್ನ ಯಾಕೆ ಇಷ್ಟು ಕೆಳಮಟ್ಟದಲ್ಲಿ ನೋಡ್ತಾ ಇದ್ದೀರಾ? ಇದು ನನಗೆ ತುಂಬ ಕಾಡಿದೆ ಆ್ಯಕ್ಚುಲಿ.